ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ಘಟಕ ಮತ್ತೊಮ್ಮೆ ಕುಟುಕಿದೆ. ವಾಲ್ಮೀಕಿ ನಿಗಮ ಅವ್ಯವಹಾರದಲ್ಲಿ ಇಡೀ ಸರ್ಕಾರವೇ ಭಾಗಿಯಾಗಿದೆ. ಸಿಎಂ ಸೇರಿದಂತೆ ಕಾಂಗ್ರೆಸ್ನ ಬಹುತೇಕ ನಾಯಕರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡ್ತಾ ಇದೆ ಬಿಜೆಪಿ. ಎಲ್ಲರೂ ಸೇರ್ಕೊಂಡು ಮಾಡಿರುವಂತಹ ಮಹಾನ್ ಭ್ರಷ್ಟಾಚಾರ ಇದು. ಈ ಪ್ರಕರಣದ 8ನೇ ಆರೋಪವನ್ನು ಮಾಡಿದ್ದಾರೆ. ಎಸ್ಐಟಿ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇಲ್ಲ ಅನ್ನುವಂಥ ಆರೋಪ. ತನ್ನ ಮೊಬೈಲ್ನಲ್ಲಿ ಬಸವರಾಜ್ ದದ್ದಲ್ ಜೊತೆ ಸಂಭಾಷಣೆ ನಡೆಸಲಾಗಿದೆ, ಸಾಕ್ಷ್ಯವನ್ನ ಎಸ್ಐಟಿ ನಾಶ ಮಾಡುವ ಸಂಭವ ಇರುತ್ತೆ ಅನ್ನುವಂಥ ಆರೋಪವನ್ನ ಇದೀಗ ಬಿಜೆಪಿ ಮಾಡ್ತಾ ಇದೆ. ಎಸ್ಐಟಿ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇಲ್ಲ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿದೆ. ತನ್ನ ಮೊಬೈಲ್ನಲ್ಲಿ ಬಸವರಾಜ್ ದದ್ದಲ್ ಜೊತೆ ಸಂಭಾಷಣೆ ನಡೆಸಲಾಗಿದ್ದು, ಸಾಕ್ಷ್ಯವನ್ನ ಎಸ್ಐಟಿ ನಾಶ ಮಾಡುವ ಸಂಭವ ಇರುತ್ತೆ. ಬಿಜೆಪಿ ಇದೀಗ ಈ ಆರೋಪವನ್ನ ಮಾಡಿರೋದು. ಇಡೀ ರಾಜ್ಯ ಸರ್ಕಾರವೇ ಇದರಲ್ಲಿ ಭಾಗಿಯಾಗಿದೆ ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಇದೀಗ ಮಾಡ್ತಾ ಇದೆ ಬಿಜೆಪಿ. ಈ ವಿಚಾರವಾಗಿ ಬಿಜೆಪಿ ಸತತವಾಗಿ ಒಂದು ಹೋರಾಟವನ್ನು ಮಾಡ್ತಾ ಬರ್ತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ಘಟಕ ಮತ್ತೊಮ್ಮೆ ಕುಟುಕಿದೆ. ವಾಲ್ಮೀಕಿ ನಿಗಮ ಅವ್ಯವಹಾರದಲ್ಲಿ ಇಡೀ ಸರ್ಕಾರವೇ ಭಾಗಿಯಾಗಿದೆ. ಸಿಎಂ ಸೇರಿದಂತೆ ಕಾಂಗ್ರೆಸ್ನ ಬಹುತೇಕ ನಾಯಕರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡ್ತಾ ಇದೆ ಬಿಜೆಪಿ. ಎಲ್ಲರೂ ಸೇರ್ಕೊಂಡು ಮಾಡಿರುವಂತಹ ಮಹಾನ್ ಭ್ರಷ್ಟಾಚಾರ ಇದು. ಈ ಪ್ರಕರಣದ 8ನೇ ಆರೋಪವನ್ನು ಮಾಡಿದ್ದಾರೆ. ಎಸ್ಐಟಿ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇಲ್ಲ ಅನ್ನುವಂಥ ಆರೋಪ. ತನ್ನ ಮೊಬೈಲ್ನಲ್ಲಿ ಬಸವರಾಜ್ ದದ್ದಲ್ ಜೊತೆ ಸಂಭಾಷಣೆ ನಡೆಸಲಾಗಿದೆ, ಸಾಕ್ಷ್ಯವನ್ನ ಎಸ್ಐಟಿ ನಾಶ ಮಾಡುವ ಸಂಭವ ಇರುತ್ತೆ ಅನ್ನುವಂಥ ಆರೋಪವನ್ನ ಇದೀಗ ಬಿಜೆಪಿ ಮಾಡ್ತಾ ಇದೆ. ಎಸ್ಐಟಿ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇಲ್ಲ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿದೆ. ತನ್ನ ಮೊಬೈಲ್ನಲ್ಲಿ ಬಸವರಾಜ್ ದದ್ದಲ್ ಜೊತೆ ಸಂಭಾಷಣೆ ನಡೆಸಲಾಗಿದ್ದು, ಸಾಕ್ಷ್ಯವನ್ನ ಎಸ್ಐಟಿ ನಾಶ ಮಾಡುವ ಸಂಭವ ಇರುತ್ತೆ. ಬಿಜೆಪಿ ಇದೀಗ ಈ ಆರೋಪವನ್ನ ಮಾಡಿರೋದು. ಇಡೀ ರಾಜ್ಯ ಸರ್ಕಾರವೇ ಇದರಲ್ಲಿ ಭಾಗಿಯಾಗಿದೆ ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಇದೀಗ ಮಾಡ್ತಾ ಇದೆ ಬಿಜೆಪಿ. ಈ ವಿಚಾರವಾಗಿ ಬಿಜೆಪಿ ಸತತವಾಗಿ ಒಂದು ಹೋರಾಟವನ್ನು ಮಾಡ್ತಾ ಬರ್ತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ಘಟಕ ಮತ್ತೊಮ್ಮೆ ಕುಟುಕಿದೆ. ವಾಲ್ಮೀಕಿ ನಿಗಮ ಅವ್ಯವಹಾರದಲ್ಲಿ ಇಡೀ ಸರ್ಕಾರವೇ ಭಾಗಿಯಾಗಿದೆ. ಸಿಎಂ ಸೇರಿದಂತೆ ಕಾಂಗ್ರೆಸ್ನ ಬಹುತೇಕ ನಾಯಕರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡ್ತಾ ಇದೆ ಬಿಜೆಪಿ. ಎಲ್ಲರೂ ಸೇರ್ಕೊಂಡು ಮಾಡಿರುವಂತಹ ಮಹಾನ್ ಭ್ರಷ್ಟಾಚಾರ ಇದು. ಈ ಪ್ರಕರಣದ 8ನೇ ಆರೋಪವನ್ನು ಮಾಡಿದ್ದಾರೆ. ಎಸ್ಐಟಿ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇಲ್ಲ ಅನ್ನುವಂಥ ಆರೋಪ. ತನ್ನ ಮೊಬೈಲ್ನಲ್ಲಿ ಬಸವರಾಜ್ ದದ್ದಲ್ ಜೊತೆ ಸಂಭಾಷಣೆ ನಡೆಸಲಾಗಿದೆ, ಸಾಕ್ಷ್ಯವನ್ನ ಎಸ್ಐಟಿ ನಾಶ ಮಾಡುವ ಸಂಭವ ಇರುತ್ತೆ ಅನ್ನುವಂಥ ಆರೋಪವನ್ನ ಇದೀಗ ಬಿಜೆಪಿ ಮಾಡ್ತಾ ಇದೆ. ಎಸ್ಐಟಿ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇಲ್ಲ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿದೆ. ತನ್ನ ಮೊಬೈಲ್ನಲ್ಲಿ ಬಸವರಾಜ್ ದದ್ದಲ್ ಜೊತೆ ಸಂಭಾಷಣೆ ನಡೆಸಲಾಗಿದ್ದು, ಸಾಕ್ಷ್ಯವನ್ನ ಎಸ್ಐಟಿ ನಾಶ ಮಾಡುವ ಸಂಭವ ಇರುತ್ತೆ. ಬಿಜೆಪಿ ಇದೀಗ ಈ ಆರೋಪವನ್ನ ಮಾಡಿರೋದು. ಇಡೀ ರಾಜ್ಯ ಸರ್ಕಾರವೇ ಇದರಲ್ಲಿ ಭಾಗಿಯಾಗಿದೆ ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಇದೀಗ ಮಾಡ್ತಾ ಇದೆ ಬಿಜೆಪಿ. ಈ ವಿಚಾರವಾಗಿ ಬಿಜೆಪಿ ಸತತವಾಗಿ ಒಂದು ಹೋರಾಟವನ್ನು ಮಾಡ್ತಾ ಬರ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.